ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಎರಡು ಮಾತಾಡಿ ನನ್ನ ವಿಡಿಯೋನ ಮುಗಿಸ್ತೀನಿ. ಯಾಕಪ್ಪ ಅಂದರೆ ನನ್ನ ಮಗ ಬರೋ ಟೈಮ್ ಇವಾಗ, ಅದಕ್ಕೋಸ್ಕರ ನಾನು ಜಾಸ್ತಿ ಇವತ್ತು ಮಾತಾಡೋಕ್ಕಾಗಲ್ಲ. ನಾನು ಈಗ ತಾನೇ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ನೋಡ್ತಾ ಇದ್ದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡ್ತಾ ಇದ್ದೆ, ಆಡಿಸ್ಕೊಡಲ್ಲ ಅವನು. ಅದಕ್ಕೋಸ್ಕರ ನಂಗೆ ಬೇರೆ ತಲೆನೋವು. ತಲೆಗೆ ಸ್ವಲ್ಪ ಸ್ನಾನ ಮಾಡಿದೆ ಇವತ್ತು, ಬಿಸಿ ನೀರು ಸ್ನಾನ ಮಾಡಿದ್ದೀನಿ ತಲೆಗೊಂದು ಸ್ವಲ್ಪ. ಹಂಗಾಗಿ ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ. ಒಂದರಿಂದ ಬಂದಿರೋ ಹೆಣ್ಮಗಳಾಗಿ ಒಂದು ಹೆಣ್ಮಗ್ಳಿಗೆ ಏನೋ ಒಂದು ನಮ್ಮ ಅಕ್ಕ ತಂಗಿ ಥರ ಒಂದೇನೋ ಒಂದು ಹೇಳಬೇಕು ಅಂತ ಹೇಳಿಸ್ತು. ಯಾರೋ 3 ಮಕ್ಕಳು ಬಿಟ್ಟೋಗಿರೋ ತಾಯಿ ಅಂತೆ. ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಹಾಕ್ಕೊಂಡು ನಿಮ್ಮನ್ನು ಏನು ಎಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಬಂದುಬಿಟ್ಟಿದ್ದೀರಾ. ದಯವಿಟ್ಟು ಏನು ಗೊತ್ತಾ, ಇನ್ಸ್ಟಾಗ್ರಾಮಿಗೆ ಬಂದುಬಿಟ್ಟಿದ್ದೀರಾ, ನ್ಯೂಸಿಗೆ ಬಂದುಬಿಟ್ಟಿದ್ದೀರಾ. ನಮ್ಮ ನ್ಯೂಸ್ ಚಾನಲ್ ಅಷ್ಟೇ ಅಲ್ಲ, ಇಡೀ ಕರ್ನಾಟಕನೇ ನೋಡ್ತಿರುತ್ತೆ ಇದನ್ನೆಲ್ಲ, ಆಯಿತಾ. ಇದೆಲ್ಲ ಸುಮ್ಮನೆ ಕರ್ನಾಟಕ ನೋಡೋ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನೀನೇನು ಗೊತ್ತಾ, ನೀನೇನ ಮಾಡ್ಕೊಳ್ಳಮ್ಮ, ನಿನ್ನ ಮಕ್ಕಳನ್ನ ಕೈ ಬಿಡಬೇಡ ಅಷ್ಟೇ. ನಿನ್ನ ಮಕ್ಕಳು ನಾಳೆ ಕಾಲಕ್ಕೆ ಇವತ್ತು ಸಣ್ಣ ಮಕ್ಕಳು, ನಾಳೆ ದೊಡ್ಡ ಮಕ್ಕಳು ಆಗ್ತವೆ. ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳು ಆಗ್ಬೋದು, ಆಯಿತಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಕ್ಕಳನ್ನ ಕೈ ಬಿಡಬೇಡ. ನಿನ್ನ ಗಂಡ ಹೆಂಡ್ತಿ ಏನನ ಮಾಡ್ಕೊಳ್ಳಿ, ನಿಮ್ಮ ಗಂಡ ಹೆಂಡ್ತಿ ನೀವು ಏನನ ಮಾಡ್ಕೊಳ್ಳಿ, ಮಕ್ಕಳು ಕೈ ಬಿಡೋಕೆ ಹೋಗಬೇಡಿ. ಯಾಕಂದರೆ ನ್ಯೂಸ್ ಚಾನಲ್ ತಕ್ಕ ಬರೋವರೆಗೂ ನಿಮ್ಮ ಸಂಸಾರ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಇವತ್ತು ಟಿ ವಿಲಿ ಬಂದು ಕೂತ್ಕೊಂಡ್ರೆ ಪ್ರತಿಯೊಬ್ಬರು ನೋಡ್ತಾರೆ, ಮನೆಯಲ್ಲೂ ನೋಡ್ತಾರೆ. ಇಡೀ ನಮ್ಮ ಕರ್ನಾಟಕನೇ ನೋಡುತ್ತೆ ಟಿ ವಿಗಳ್ನ. ಹಾಗಾಗಿ ಏನಕ್ಕೆ ಮಾಡ್ಕೋಬೇಕು ಅಲ್ವಾ. ಇವಾಗ ಸಮಸ್ಯೆಗಳು ಎಷ್ಟಾನೇ ಇರಲಿ, ಮನೆ ಒಳಗಡೆ 4 ಗೋಡೆ ಮಧ್ಯದಾಗಿದ್ದು ಸಮಸ್ಯೆ ಬಗೆಹರಿಸ್ಕೋಬೇಕು. ಆಯಪ್ಪ ಹೇಳ್ತಾ ಇದ್ದ, ಏನೋ ಅದು ಇದು ಯಾರ್ದೋ ಜೊತೆಗೆ ಹೋಗೋಳೆ ಹಂಗೆ ಹಿಂಗೆ ಅಂತ ಏನೇನು ಹೇಳ್ತಿದ್ದ, ಅದು ಆಯಪ್ಪಂಗೆ ಸೇರ್ಕೊಂಡ್ಲಿ. ಆಯಪ್ಪಂಗೆ ನಾನು ಹೇಳೋದು ಇಷ್ಟೇ, ನೀನು ನಿನ್ನ ಹೆಂಡ್ತಿಗೆ ಸುಮ್ಮನೆ ಯಾರ್ದೋ ಜೊತೆ ಹೊಲ್ಟೋಗೋಳೆ ಅಂತ ನೀನೇನಕ್ಕೆ ಸುಮ್ಮನೆ ಹುಡುಗಿಗೆ ಇಲ್ಲದ್ದೆಲ್ಲ ಹೇಳ್ತೀರ? ಏನು ಹೇಳ್ತೀರ ನೀವು? ನೀವೇ ಗಂಡಸ್ರುಗಳೇ ಬಂದ್ಬಿಟ್ಟು ಗಂಡದಿರೇ ಬಂದ್ಬಿಟ್ಟು ಹೆಂಡ್ತಿದಿರ ಮರ್ಯಾದೆ ಕಳಿತೀರಲ್ಲ. ನಿನಗೂ ಬೇಡವೇನಪ್ಪ? ಆಮೇಲೆ ಎಲ್ಲ ಹೇಳೋದೆಲ್ಲ ಹೇಳ್ಬಿಟ್ಟು ಆಮೇಲೆ ಮಕ್ಕಳು ಕರ್ಕೊಬಂದು ನಿಲ್ಲಿಸ್ಬಿಟ್ಟು ಮಕ್ಕಳು ಕರಿತಾವ್ರೆ ಬಾ 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 ಅಂತೀಯ. ಹೇಳೋದೇನಕ್ಕೆ? ಅದನ್ನು 4 ಗೋಡೆ ಮಧ್ಯದಾಗೆ ನೀನು ಬಗೆಹರಿಸ್ಕೊಬೋದಾಗಿತ್ತಲ್ಲ. ನಿನ್ಗೆ ಇಷ್ಟ ಇಲ್ಲ ಅಂದರೆ ಡ್ರೈವರ್ಸ್ ಕೊಟ್ಟು ಹೋಗಮ್ಮ ಅಂತ ಹೇಳ್ಬೋದಾಗಿತ್ತು ನೀನು. ನೀನು ಎಲ್ಲ ಮರ್ಯಾದೆನೂ ಟಿ ವಿಗಳಲ್ಲಿ ನೀನು ಅಲ್ಲಿ ಇಲ್ಲಿ ಕಳೆದ್ಬಿಟ್ಟು, ಈಗ ಆಯಮ್ಮನ ಕರೆ ಅಂದರೆ ಆಯಮ್ಮ ಹೆಂಗೆ ಬರ್ತಾಳೆ ಅಲ್ವಾ. ತಿರ್ಗಾ ಬಂದು ನೀವಿಬ್ಬರು ಜೊತೆ ಸಂಸಾರ ಮಾಡಿದ್ರೆ ಅಕ್ಕಪಕ್ಕದ ಜನ ಏನು ಅಂದ್ಕೊಂತಾರೆ ಅನ್ನೋದು ಒಂದು ಭಯ. ಒಂದು ಹೆಣ್ಣಿಗೆ ಒಂದು ಮರ್ಯಾದೆ ಅನ್ನೋದು ಇರುತ್ತೆ, ಆಯಿತಾ. ಆ ಹುಡುಗಿ ಮರ್ಯಾದಿನ ನೀನೇ ಇವಾಗ ಟಿ ವಿ ಮುಂದೆಲ್ಲ ತಂದಿಕ್ಬಿಟ್ಟು ಈಗ ನೀನು ಬಾರಮ್ಮ ಅಂತ ಅಂದರೆ ಹೆಂಗೆ ಬರ್ತಾಳೆ? ಒಂಥರ ಅಂಜಿಕೆ ಎಂಥವ್ರಿಗೂ ಇದ್ದೇ ಇರುತ್ತಲ್ವ. ಒಂದು ಏಟು ಒದೆ ತಿಂದ್ರೇ 3 ದಿವಸ ಇಷ್ಟ ಇದ್ದರೆ ಆ ಅಮ್ಮನ ನೀನು ಮನೆ ಒಳಗಡೆ 4 ಗೋಡೆ ಮಧ್ಯೆನೇ ಪರಿಹಾರ ಮಾಡ್ಕೋಬೋದಾಗಿತ್ತಲ್ವ. ನೀನು ಯಾಕೆ ಈ ಬೀದಿಯಲ್ಲೆಲ್ಲ ಬಂದು ಇನ್ಸ್ಟಾಗ್ರಾಮ್ಗೆಲ್ಲ ಏನಕ್ಕೆ ಹಾಕಿದೆ ನೀನು ಆಯಮ್ಮನ? ಈಗ ಆಯಮ್ಗೆ ಒಂಥರ ಮುಜುಗರ ಆಗ್ಬಿಡುತ್ತೆ. ಇಷ್ಟೆಲ್ಲ ಹೋಗೈತಲ್ವ, ಹೆಂಗೆ ಹೋಗಿ ಜೊತೆಲಿ ಸಂಸಾರ ಮಾಡಲಿ ಅಂತ ಅದೊಂದು ಮುಜುಗರಕ್ಕೊಂದು ಕಾರಣ ಆಗುತ್ತೆ. ಆಮೇಲೆ ಹೆಣ್ಮಕ್ಳು ಏನು ಗೊತ್ತಾ, ಆಯಮ್ಮಂತೂ ತಪ್ಪು, ಆಯಮ್ಮ ಮಕ್ಕಳು ಬಿಟ್ಟು ಹೋಗಿದ್ದು ನೀನು ತಪ್ಪು. ಅದು 3 ಮಕ್ಕಳುಗಳು. ನೀನು ತಾಯಿ, ನೀನು ಅಷ್ಟೇ, ನೀನು ದುಡುಕ್ಬಾರ್ದಾಗಿತ್ತು, ದುಡುಕ್ಬಿಟ್ಟಿದೀಯಾ. ಈಗೇನು ಗೊತ್ತಾ, ಮಕ್ಕಳು ಬಿಟ್ಟರೆ ಬೇಡ ಅಂತ ಹೇಳ್ಬೇಡ. ಯಾಕಂದರೆ ಇವತ್ತು ಶಕ್ತಿ ಇರ್ತೈತೆ, ದುಡ್ಕೊಂಡು ತಿಂತೀವಿ, ರಕ್ತ ಮೈಲಿ ಬಿಸಿ ರಕ್ತ ಇರುತ್ತೆ, ನಾವು ದುಡ್ಕೊಂಡು ತಿಂತೀವಿ. ಆದರೆ ಮುಂದೆ ನಾವು ನೆಲಕ್ಕೆ ಬಿದ್ದಂಥ ಕಾಲಕ್ಕೆ ನಮ್ಮ ಮಕ್ಕಳೇ ನಮ್ಗೆ ಆಸರೆ ಆಗ್ಬೋದು, ಹೇಳೋಕ್ಕಾಗಲ್ಲ, ಆಯಿತಾ. ಹಂಗಾಗಿ ಎಲ್ಲ ಮಕ್ಕಳು ಒಂದೇ ಥರ ಇರೋಲ್ಲ, ಎಲ್ಲ ತಾಯಿದ್ರು ಒಂದೇ ಥರ ಇರೋಲ್ಲ. ಅದಕ್ಕೋಸ್ಕರ ನನಗೆ ಏನೋ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಯಾಕಂದರೆ ಹೆಣ್ಮಕ್ಳು ಒಂದ್ಸಲಿ ಅವರು ಆಚೆ ಹೋಗಿ ಅವ್ರೇನೋ ತಪ್ಪು ಕೆಲಸ ಮಾಡಿದ್ರೆ ಅದು ಮಡಿಕೆ ಥರ ಹೊಡೆದೋದ್ರೆ ಮುಗೀತು, ಆಯಿತಾ. ಅದು ಜೀವನನೇ ಅಷ್ಟು. ಬದುಕಬೇಕು, ಒಬ್ಬರು ಅಟ್ಟವಾಗಿ ನಾವು ಬದುಕಬೇಕು, ಒಬ್ಬರು ಛಲಕ್ಕೋಸ್ಕರ ಬದುಕಬೇಕು. ಏನು ಗೊತ್ತಾ, ನಾವು ಇನ್ನೊಬ್ಬರು ಬೆಳ್ಳು ಮಡ್ಚೋ ಥರ ಬದುಕಬಾರ್ದು. ಜೀವನ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ, ಆಯಿತಾ. ನಾವು ಬದುಕೋದು ಜನಗಳ ಮಧ್ಯೆ ನಮ್ಮ ನೆಳ್ಳಿಗೆ ಮತ್ತು ನಮ್ಮ ಹಿಂದ್ಗಡೆ ನಮ್ಮ ನೆಳ್ಳಿಗೆ ಭಗವಂತಗೆ ನಾವು ಮೆಚ್ಚೋ ಥರ ಬದುಕಬೇಕು. ಜನಕ್ಕೆ ಮೆಚ್ಚಿಸೋಕ್ಕಾಗಲ್ಲ, ನಮ್ಮ ನೆಳ್ಳಿಗೆ ಹಂಚ್ಕೋಬೇಕು, ಭಗವಂತಂಗೆ ಹಂಚ್ಕೋಬೇಕು, ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಬದುಕಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಮಕ್ಕಳನ್ನ ಬಿಟ್ಬಿಟ್ಟು ನೀನು ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಕರ್ಕೊಂಡು ನಿನ್ನ ಜೊತೆಗೆ ನೀನು ಎಲ್ಲಿ ಬೇಕಾದ್ರೂ ಬದುಕು. ಮಕ್ಕಳು ನಿನ್ನ ಜೊತೆಯಲ್ಲಿದ್ದರೆ ಯಾರ ಕೆಟ್ಟ ದೃಷ್ಟಿನೂ ನಿನ್ನ ಮೇಲೆ ಬೀಳಲ್ಲ, ಆಯಿತಾ. ಆಮೇಲೆ ಆ ಅಪ್ಪನ ಬಿಟ್ಬಿಡು ಅಯ್ಯಪ್ಪನ ಪಾಡಿಗೆ, ಆಯಿತಾ. ನೀನು ಅಷ್ಟೇ ಏನಪ್ಪ, ನೀನು ಕರ್ಕೊಂಡೋಗ್ಬಿಟ್ಟು ನೀನು ಇನ್ಸ್ಟಾಗ್ರಾಮ್ನಾಗೆ ಟಿ ವಿಗಳಲ್ಲೆಲ್ಲ ಹಾಕ್ಬಿಟ್ಟು ಆ ಅಮ್ಮನ ಮರ್ಯಾದೆ ಕಳೆದ್ಬಿಟ್ಟು ಈಗ ಬಾರಮ್ಮ ಅಂದರೆ ಹೆಂಗೆ ಬರ್ತಾಳೆ ಅಲ್ವ. ಯಾವುದೇ ಹೆಣ್ಣಿಗಾಗಲಿ ಮರ್ಯಾದೆ ಕಳೆಯೋಕ್ಕೆ ಹೋಗ್ಬೇಡ್ರಿ ನೀವು. ನಿಮ್ಮ ಮನೆ ಸಮಸ್ಯೆನ ಟಿ ವಿ ನ್ಯೂಸ್ನಲ್ಲಿ ತಂದುಬಿಟ್ಟು ಎಲ್ಲರೂ ಹಾಕ್ಕೊಂಡು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಸಾಕು ನಿಮ್ಮದೇ ನ್ಯೂಸ್ ಬರ್ತಿರ್ತೈತೆ ನಿಜವಾಗ್ಲೂ. ಅಲ್ಲಿ ಬಾಯಿಗೆ ತುತ್ತಾಗಕ್ಕೆ ಹೋಗ್ಬಾರ್ದು ಮನುಷ್ಯ. ಆಳ್ಗೊಂದು ಅದೇನೋ ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ, ಬಾಳ್ಲಾರ್ದವ್ರು ಬಾವಿಗೆ ಬಿದ್ದರೆ ಆಳ್ಗೊಂತ ಕಲ್ಲು ಅಂತ. ಹಂಗೆ ಆಳ್ಗೊಂತ ಕಲ್ಲು ಹಾಕ್ಬಿಡ್ತಾರೆ, ನಿಜವಾಗ್ಲೂ ಆಳ್ಗೊಂದೊಂದು ಮಾತುಗಳು ಆಡ್ಬಿಡ್ತಾರೆ. ನನಗೆ ಗೊತ್ತಿರೋವಷ್ಟು ಹೇಳಿದ್ದೀನಿ. ನಿನ್ನ ಮಕ್ಕಳನ್ನ ಕರ್ಕೊಂಡೋಗ್ಬಿಟ್ಟು ನೀನು ಅಚ್ಚುಕಟ್ಟಾಗಿ ಎಲ್ಲನ ಬದುಕೋ, ಮಕ್ಕಳನ್ನ ಮಾತ್ರ ಕೈ ಬಿಡಬೇಡ. ಯಾಕಂದರೆ ನಾಳೆ ಕಾಲಕ್ಕೆ ನಿನ್ಗೆ ಯಾರಿಲ್ಲ ಅಂದರೆ ನಿನ್ನ ಮಕ್ಕಳು ನಿನಗೆ ಕಾಯ್ತಾರೆ. ತಾಯಿ ಅನ್ನೋದು ಅಷ್ಟು ಪವಿತ್ರವಾದ ಒಂದು ಸ್ತುತಿಗೆ, ತಾಯಿತನಕ್ಕೆ ಯಾವತ್ತೂ ಅನ್ಯಾಯ ಮಾಡಬೇಡ. ಯಾಕಂದರೆ
ನೀನು ಮೇಲ್ಗಡೆ ಹೇಳ್ಬೋದು ನನ್ನ ಮಕ್ಕಳು ಕಂಡ್ರೆ ನನ್ನ ಮಕ್ಕಳು ಬೇಡ ಅಂತ, ಆದರೆ ಒಳಗಡೆ ಇರೋ ಕಳ್ಳು ಕೇಳಲ್ಲ. ಕಳ್ಳಿರುತ್ತಲ್ಲ ಒಳಗಡೆ ಎತ್ತಿರೋ ಕಳ್ಳು, ಅದು ಯಾವತ್ತೂ ಕೇಳಲ್ಲ. ಅಷ್ಟೇ ಕಣವ. ಏನೋ ನಾನು ನಿಮ್ಮ ಅಕ್ಕ ತಂಗಿಯಾಗಿ ಒಂದು ಮಾತು ಹೇಳಿದೆ ಅಷ್ಟೇ. ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸಲ್ಲಿ ಎಲ್ಲ ನಿಮ್ಮನ್ನೇ ಹಾಕಿ ಇದು ಮಾಡೋದ್ರಿಂದ ನಾನು ಓಪನ್ ಮಾಡಿದ್ಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ನಿಮ್ಮದೇ ನ್ಯೂಸ್ ಬರ್ತಿರ್ತೈತೆ. ನೋಡಿ ನಾನು ಹೇಳಿದ್ದಷ್ಟೇ. ನನಗೇನೋ ನನಗೆ ಗೊತ್ತಿರೋ ಒಂದಷ್ಟು ಹೇಳಿದೆ ಅಷ್ಟೇ. ದಯವಿಟ್ಟು ನಾವು ಹೆಂಗಿರ್ಬೇಕೋ ನಾವು ಹಂಗಿದ್ರೆ ಸರಿ. ಹೇಳ್ತೀಯ ಈ ನನ್ನ ಜೀವನ ಅಮ್ಮ, ಎಲ್ಲ ಹುಟ್ಟಿರೋದು ಅವ್ರವ್ರ ಜೀವನ ಮಾಡೋಕ್ಕೇನೆ. ಮಕ್ಕಳನ್ನ ಬಿಟ್ಟು ಜೀವನ ಮಾಡೋ ಅಂತ ಯಾರು ಹೇಳೋಕ್ಕಾಗಲ್ಲ. ದೇವರು ಸಹ ಮೆಚ್ಚಲ್ಲ. ಮಕ್ಕಳು ಅಂದರೆ ಮಕ್ಕಳಿಲ್ದವ್ರು ಎಷ್ಟೋ ದೇವ್ರುಗಳಿಗೆಲ್ಲ ಕೈ ಮುಗಿತಾರೆ, ಕಾಯಿ ಹೊಡೆದು ಬರ್ತಾರೆ, ನಮಗೆ ಮಕ್ಕಳಿಲ್ಲ ಅಂತಾರೆ. ಇರೋ ಮಕ್ಕಳನ್ನ ಅಚ್ಚುಕಟ್ಟಾಗಿ ಸಾಕ್ಕೊಂಡು ಅವ್ರನ್ನೆಲ್ಲ ಒಂದು ಭವಿಷ್ಯ ರೂಪಿಸಿ, ಎಷ್ಟೋ ಜನ ತರಕಾರಿ ಮಾರಿ, ಹೂವು ಮಾರಿ, ಮತ್ತು ಎಲ್ಲ ನಾವು ನೋಡ್ತಾ ಇರ್ತೀವಿ. ಮಕ್ಕಳನ್ನಂತೂ ಬಿಡೋದಿಲ್ಲ. ಗಂಡಂದಿರಿಂದ ದೂರ ಇದ್ರೂ ಮಕ್ಕಳನ್ನಂತೂ ಬಿಡಲ್ಲ. ನೀನು ನಿನ್ನ ಮಕ್ಕಳ ಜೊತೆ ಇರು. ಅದು ಬಿಟ್ಬಿಟ್ಟು ಸುಮ್ಮನೆ ನ್ಯೂಸ್ಗಳಲ್ಲಿ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಬಂದು ಈ ಥರ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಾಳೆ ಕಾಲಕ್ಕೆ ನಾವು ತಲೆ ಎತ್ಕೊಂಡು ತಿರ್ಗೋದು ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಗೊತ್ತಿರೋ ಅಷ್ಟು ಹೇಳಿದೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ನೀವೆಲ್ಲ ಏನು ಅಂದ್ಕೊಂತೀರೋ ಗೊತ್ತಿಲ್ಲ. ನನಗೇನೋ ನನಗೆ ಯಾಕಂದರೆ ಹೆಣ್ಮಕ್ಳು ಅಂದರೆ ನನಗೆ ಸ್ವಲ್ಪ ಗೌರವ ಜಾಸ್ತಿ. ಆಮೇಲೆ ಹೆಣ್ಮಕ್ಳು ಅಂದರೆ ಎಲ್ಲ ಒಂದೇ ಬರೋದು, ಆಯಿತಾ. ಅದರಲ್ಲಿ ಅವ್ರವ್ರ ಮನ್ಸಿಗೆ ಬಂದಂಗೆ ಅವ್ರು ಇರ್ತಾರೆ. ಆದರೆ ನೀನು ಸ್ವಲ್ಪ ನೋಡ್ಕೊಂಡು ಇದು ಮಾಡು ಅಷ್ಟೇ ಹೇಳ್ಕೊಳ್ಳೋದು. ನಿನ್ನ ಮಕ್ಕಳನ್ನ ಮಾತ್ರ ಅದು ಯಾವುದೇ ಕಾರಣಕ್ಕೂ ದೂರ ಇಕ್ಬೇಡ. ನೀನು ಹೆಂಗನ ಬದುಕು ನಿನ್ನ ಲೈಫು, ಆದರೆ ನಿನ್ನ ಮಕ್ಕಳನ್ನ ದೂರ ಇಕ್ಬೇಡ. ನಿಮ್ಮ ಗಂಡ ಹೆಂಡ್ತಿ ಇದ್ದಿರ ಮಧ್ಯದಾಗೆ ಯಾವುದೇನೋ ಗಂಡ ಹೆಂಡ್ತಿ ಜಗಳದಾಗಿ ಮೂರನೇ ಲಾಭ ಅನ್ನಂಗೆ ಆಗೋಗ್ಬಿಡುತ್ತೆ ಆಮೇಲೆ, ಆಯಿತಾ. ಅದಕ್ಕೋಸ್ಕರ ಹೇಳೋದು, ನೀನು ನಿನ್ನ ಮಕ್ಕಳಿಗೋಸ್ಕರ ಬದುಕು. ಮಕ್ಕಳನ್ನ ಕರ್ಕೊಂಡೋಗಿ ಎಲ್ಲನೋ ಒಂದು ಒಳ್ಳೆ ಮನೆ ಮಾಡ್ಕೊಂಡು ಮಕ್ಕಳಿಗೆ ನೀನು ಏನಾನ ಕೆಲಸ ಮಾಡ್ಕೊಂಡು ಜೀವನ ಮಾಡೋ, ಮಕ್ಕಳನ್ನ ಸಾಕು. ಆಮೇಲೆ ಮಕ್ಕಳು ಮುಂದ್ಗಡೆಗೆ ನಾವು ಹೆಂಗಿರ್ಬೇಕು ಹಂಗಿದ್ರೇ. ಇಡೀ ನಿನ್ನ ಗಂಡ ನಿನ್ನ ಹೆಂಡ್ತಿ ನೀನು ನಿನ್ನ ಗಂಡ ಇಬ್ಬರು ಜಗಳ ಆಡೋದು ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಬರ್ತಾಯ್ತಲ್ವ. ಅದನ್ನು ನಿಮ್ಮ ಮಕ್ಕಳು ನೋಡ್ತಾರೆ. ಯಾರ್ದಾನ ಒಂದು ಮೊಬೈಲಲ್ಲಿ ನೋಡ್ತಿರ್ತಾರೆ, ಯಪ್ಪ ನಮ್ಮ ತಾಯಿ ಬಗ್ಗೆ ಹಿಂಗೆಲ್ಲ ಕೆಟ್ಟದಾಗಿ ಮಾತಾಡೋರು. ಅದು ಮಕ್ಕಳು ಮನಸ್ಸಿನ ಮೇಲೆ ಪರಿಣಾಮ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ಹೇಳಿದೆ ನಾನು, ಮಕ್ಕಳು ಮನಸ್ಸಿನ ಮೇಲೆ ಪರಿಣಾಮ ಯಾಕಂದರೆ ಓದೋ ಅಂಥ ಮಕ್ಕಳು ಓದಿಸ್ರಿ. ಮುಂದೆ ನಮ್ಮ ಮಕ್ಕಳಿಗೆ ನಾವೇ ಅಡ್ಡದಾರಿ ತೋರ್ಸೋಕೆ ನಿಲ್ಲಬಾರ್ದು. ಅದಕ್ಕೋಸ್ಕರ ನೀನು ಆ ಅಪ್ಪನ ಜೊತೆ ನಿನ್ಗಿರೋಕೆ ಇಷ್ಟ ಇಲ್ಲ, ನಿನ್ನ ಪಾಡಿಗೆ ನಿನ್ನ ಮಕ್ಕಳನ್ನ ಸಾಕೊಂಡು ಇದ್ಬಿಡು. ಅಷ್ಟು ಬಿಟ್ಟು ಮಕ್ಕಳನ್ನೇ ಬಿಟ್ಟಿರ್ತೀನಿ ಅಂತ ಅನ್ನೋಕೆ ಹೋಗ್ಬೇಡ ತಾಯಿ. ಮಕ್ಕಳು ಎತ್ತು ತಂದೆ ತಾಯಿ ನಂಬಿರ್ತವೆ. ನಾವು ಅನ್ನ ಇಕ್ಕಿದ್ರು ಊಟ ಮಾಡ್ತವೆ, ನಾವೇನು ಕೊಟ್ಟರು ತಿಂತವೆ. ಅವಕ್ಕೇನು ಗೊತ್ತಿರಲ್ಲ, ನಮ್ಮ ಅಮ್ಮ ಅನ್ನೋದೊಂದು ನಂಬಿಕೆ. ಅಷ್ಟು ಬಿಟ್ಟರೆ ಅವಕ್ಕೇನು ಗೊತ್ತಿರಲ್ಲ. ಅದಕ್ಕೋಸ್ಕರ ಅಷ್ಟೇ, ತಾಯಿ ಆದಳು ಅವಕ್ಕೊಂದು ಕಷ್ಟ ಸುಖ ಮಕ್ಳಿಗೆ ನೋಡಬೇಕಷ್ಟೆ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಗ